ಆನಂದ ಮತ್ತೆ ಸಂತೋಷ. ಈ ಎಂಟರ್ಟೈನ್ಮೆಂಟ್ ನ ಕುರಿತು ಸತ್ಯವೇದ ಏನ್ ಹೇಳುತ್ತೆ ಅಂತ ನಾವು ನೋಡೋಣ. ನೋಡಿ, ಕೀರ್ತನೆ 1:2. ಯಾವನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲು ಇರಳು ಧ್ಯಾನಿಸುತ್ತಿರುವನು ಅವನೆಷ್ಟೋ ಧನ್ಯನು. ನಾವು ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಪಾರ್ಟಿ ಇರ್ಬೋದು, ಇದ್ರಲ್ಲಿ ನಾವು ಆನಂದ ಪಡುವುದಕ್ಕಿಂತ ಈ ಯಾವ ಧರ್ಮಶಾಸ್ತ್ರ ಇದು? ಮನುಷ್ಯರು ಮಾಡಿದ ಇದು ಅಲ್ಲ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ, ದುಃಖದಿಂದ ಅಲ್ಲ, ಆನಂದದಿಂದ ಆನಂದ ಪಡುವನಾಗಿ ಅದನ್ನೇ ಹಗಲು ಮಾತ್ರ ಅಲ್ಲ, ಇರುಳು ಮಾತ್ರ ಅಲ್ಲ, ಎರಡರಲ್ಲೂ ಧ್ಯಾನ ಮಾಡ್ತಾರಲ್ಲ ಅವನು ಎಷ್ಟೋ ಧನ್ಯನು. ಅರ್ಥ ಏನು ಅಂದ್ರೆ ಇದ್ರಲ್ಲಿ 2 ಬೆನಿಫಿಟ್. ಒಂದು, ಇದನ್ನ ನಾವು ಮಾಡಿದ್ರೆ ಧನ್ಯರಾಗ್ತೀವಿ. ಇನ್ನೊಂದು, ಜ್ಞಾನ ಹೆಚ್ಚುತ್ತೆ ದೇವರ ವಿಷಯದಲ್ಲಿ. ಇದನ್ನ ನಾವು ನೋಡ್ತೀವಿ, ಇದು ಪಾಸಿಟಿವ್. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋಣ. ಬರ್ತಡೇ ಅಂತ ಎಲ್ಲರಿಗೂ ಗೊತ್ತಿರಲ್ಲ, ಏನು ಮಜಾ ಮಾಡೋದು, ಪಾರ್ಟಿ ಮಾಡೋದು, ಸಂತೋಷದಿಂದ ಏನ್ ಮಾಡ್ತಾರೆ, ಬರ್ತಡೇನ ಮಾಡ್ತಾರೆ. ಆ ಬರ್ತಡೇನ ಕುರಿತು ಸತ್ಯವೇದದಲ್ಲಿ ಏನ್ ಹೇಳುತ್ತೆ ನೋಡೋಣ. ಮತ್ತಾಯ 14:6 ನೋಡಿ. ಹೇರೋದನ ಗೊತ್ತಲ್ಲ ನಿಮ್ಗೆ? ಹೇರೋದನ ಗೊತ್ತಿದೆ. ಅವನದು ಬರ್ತಡೇ ಇರುತ್ತೆ. ಅವನು ಹುಟ್ಟುಹಬ್ಬ ಇದ್ದಾಗ ಆ ಹೇರೋದನ ಮಗಳು ಹುಟ್ಟುಹಬ್ಬ ಇದ್ದಾಗ ಹೇರೋದನ ಮಗಳು ಆ ತಂದೆ ಹುಟ್ಟುಹಬ್ಬಗೋಸ್ಕರ ಡ್ಯಾನ್ಸ್ ಮಾಡ್ಕೊಂಡು, ನೃತ್ಯ ಮಾಡ್ಕೊಂಡು ಬರ್ತಾಳೆ. ಡ್ಯಾನ್ಸ್ ಮಾಡ್ಕೊಂಡು ಬಂದಾಗ ಆ ತಂದೆಗೆ ತುಂಬಾ ಮೆಚ್ಚಿಸ್ತಾಳೆ ಅವಳು. ಆ ಮಗಳು ತಂದೆಗೆ ಮೆಚ್ಚುಗೆ ಮಾಡ್ತಾಳೆ. ಅವಾಗ ಆ ಹೇರೋದನಿಗೆ ಏನಾಗುತ್ತೆ, ಸಂತೋಷ ಆಗುತ್ತೆ. ಅವನ ಮಗಳು ಮಾಡಿದ ನೃತ್ಯನ ನೋಡ್ಬಿಟ್ಟು ಅವನಿಗೆ ಸಂತೋಷ ಅನ್ನತ್ತೆ. ನೃತ್ಯ ಅನ್ನೋದು ಯಾವುದು? ಸಂತೋಷಕ್ಕೆ, ಅಂದ್ರೆ ಎಂಟರ್ಟೈನ್ಮೆಂಟ್ಗೆ ಏನಾಗಿದೆ, ಇದು ಸಂಬಂಧ ಪಟ್ಟಿದೆ ಅಲ್ಲ. ಸಂತೋಷ ಆದಾಗ ಆ ತಂದೆ ಹೇಳ್ತಾನೆ ಮಗಳಿಗೆ, ನೋಡಮ್ಮ, ನಿನ್ಗೆ ಏನ್ ಬೇಕು ಕೇಳು, ನಾನು ಏನ್ ಮಾಡಿದೀನಿ, ಪ್ರಮಾಣ ಮಾಡಿದ್ದೀನಿ, ಆಣೆ ಇಟ್ಟಿದ್ದೀನಿ ಅಂತ ಹೇಳಿದಾಗ ಆ ಮಗಳು ತಂದೆ ಅವಳ ತಾಯಿ ಕೇಳ್ಬಿಟ್ಟು ಸ್ನಾನಿಕನಾದ ಯೋಹಾನನ ತಲೆ ಬೇಕು ಅಂತ ಅಂತಾಳೆ. ಇದರ ಅರ್ಥ ಏನು ಅಂದ್ರೆ ಡಿಸಿಷನ್ ತಪ್ಪಾಗಿ ತಗೋಬಾರ್ದು. ದೇವರಿಗೆ ಮೆಚ್ಚುಗೆ ಇಲ್ಲದ ಡಿಸಿಷನ್ ನಾವು ತಗೋಬಾರ್ದು. ದೇವರಿಗೆ ಮೆಚ್ಚುಗೆ ಯಾರದ್ದೇ ಈ ಡಿಸಿಷನ್ ಇರ್ಬೇಕು. ಸೇಮ್ ಅದೇ ತರ ಪಾಸಿಟಿವ್ ಏನು ಅಂದ್ರೆ ಯೆಫ್ತಾ ಗೊತ್ತಾ? ನ್ಯಾಯಸ್ಥಾಪಕರು 11:34 ಯೆಫ್ತಾ ಅಮ್ಮೋನ್ಯರ ಜೊತೆ ಯುದ್ಧ ಮಾಡಕ್ಕಿಂತ ಮುಂಚೆನೆ ಅವನು ದೇವರಿಗೆ ಹರಿಕೆ ಸಲ್ಲಿಸ್ತಾನೆ. ನನ್ ಮುಂದೆ ಯಾವುದೇ ಮೊದಲು ಪ್ರಾಣಿ ಬಂದು ಕೂಡ ನಾನು ಬಲಿ ಕೊಡ್ತೀನಿ ಅಂತ ಅವನ್ ಹರಕೆ ಮಾಡಿರ್ತಾನೆ. ಹಾಗಾಗಿ ಅವನ ಮಾಡ್ಲೇಬೇಕು. ಅವನ್ ಮಾತು ಕೊಟ್ಟಿದ್ರೆ ಅದ್ ನೆರವೇರಿಸಲೇಬೇಕು. ಅವನಂತಲ್ಲ, ಯಾರೇ ಆಗ್ಲಿ ನೆರವೇರಿಸಲೇಬೇಕು. ಹಾಗಾಗಿ ಅವನ ಯುದ್ಧ ಆಗತ್ತೆ. ಅಮ್ಮೋನ್ಯರ ಜೊತೆ ಅವನ ಯುದ್ಧನೂ ಮಾಡ್ತಾನೆ. ಆಮೇಲೆ ಅವನಲ್ಲಿ ದೇವರು ಗೆಲ್ಲಿಸ್ತಾನೆ. ಅವನು ಗೆಲ್ಲಿಸಿದಾಗ ಮಗಳಿಗೆ ಗೊತ್ತಾಗುತ್ತೆ, ನನ್ನ ತಂದೆ ಗೆದ್ರು ಅಂತ. ಆ ಸಂತೋಷದಿಂದ ಅವಳು ತಂದೆಯ ಮುಂದೆ ನೃತ್ಯ ಮಾಡ್ಕೊಂಡ್ಬಿಡ್ತಾಳೆ. ಯೆಫ್ತನ ಮುಂದೆ ಆ ಮಗಳು ನೃತ್ಯ ಮಾಡ್ಕೊಂಡ್ಬಿಡ್ತಾಳೆ. ಅವಾಗ ತಂದೆ ಆ ಮಗಳು ನೋಡ್ಬಿಟ್ಟು ಬಟ್ಟೆ ಹರ್ಕೋತಾನೆ. ಬಟ್ಟೆ ಹರ್ಕೋಬಿಟ್ಟು, ಅಯ್ಯೋ ನನ್ನ ಮಗಳೇ, ಯಾಕೆ ನನ್ ಮುಂದೆ ಬಂದಿದೀಯಾ ನೀನು? ನಾನು ದೇವರಿಗೆ ಹರಕೆ ಮಾಡಿದ್ದೆ. ನಾನು ಇವಾಗ ನನ್ಗೆ ಏನ್ ಮಾಡ್ಬೇಕು, ಅದನ್ನ ನೆರವೇರಿಸಲೇಬೇಕು. ಹಾಗಾದ್ರೆ ನಿನ್ಗೆ ಬಲಿ ಕೊಡ್ಲೇಬೇಕು, ನಾನು ನಿನಗೆ ಏನು ಮಾಡಕ್ಕಾಗಲ್ಲ ಅಂತ ಅವನು ಗೋಳಾಡ್ತಾನೆ. ಬಟ್ಟೆ ಎಲ್ಲ ಹಾಕೊಂಡು ಗೋಳಾಡ್ತಾನೆ. ಅವಾಗ ಮಗಳು ಏನನ್ಬೋದು, ಅಪ್ಪ ನೀನ್ ದೇವರಿಗೆ ಏನ್ ಕೊಟ್ಟಿದೀಯ ಹರಕೆ, ಅದನ್ನ ಮಾಡಪ್ಪ ಅಂತ. ಅರ್ಥ ಏನು ಅಂದ್ರೆ ಇಲ್ಲಿ ಲಾಸ್ಟ್ ಅಲ್ಲಿ 2 ತಿಂಗಳಾದ್ಮೇಲೆ ಮಗಳು ಬರ್ತಾಳೆ, ಬಲಿನೂ ಕೊಡ್ತಾಳೆ, ಯಜ್ಞಾನು ಅವನು ಅರ್ಪಿಸ್ತಾನೆ. ಅರ್ಥ ಏನು ಅಂದ್ರೆ ಇಲ್ಲಿ ನಾವು ದೇವರಿಗೆ ಮಾತು ಕೊಡೋಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಿರ್ಬೇಕು. ನಾವು ಕೊಡ್ಬೋದಾ, ಇದನ್ನ ಸಲ್ಲಿಸಬಹುದಾ? ಅವ್ನ ಅರ್ಕೆ ಸಲ್ಲಿಸಿಲ್ಲ ಅಂದ್ರೆ ದೇವರು ಗೆಲ್ಲಿಸ್ತಾ ಇದ್ರು. ಅವನ ಯೆಫ್ತನ ಅರ್ಕೆ ಸಲ್ಲಿಸಿಲ್ಲ ಅಂದ್ರೆ ಗೆಲ್ಲಿಸ್ತಾ ಇದ್ರು. ಆದ್ರೆ ಅವನು ಇವ್ರ ದೇವರಿಗೆ ಹರಕೆ ಮಾಡಿರ್ತಾನೆ. ಅದನ್ನ ಯೋಚನೆ ಮಾಡಿಲ್ಲ. ಅವನು ದುಡುಕ್ಬಿಟ್ಟು ಅವನು ಏನ್ ಮಾಡ್ದ, ಹರಕೆ ಮಾಡ್ದ. ಆಮೇಲೆ ಲಾಸ್ಟ್ಗೆ ಮಗಳನ್ನ ಅವನು ಬಲಿ ಕೊಟ್ಟ. ಇಲ್ಲಿ ಪಾಸಿಟಿವ್ ಏನಂದ್ರೆ ದೇವರಿಗೆ ಕೊಟ್ಟಂತ ಮಾತನ್ನ ಅವನ್ ಮಾಡ್ದ, ಮಗಳನ್ ಕೂಡ ಮಾಡು ಅಂತ ಅಂದು. ನೆಗೆಟಿವ್ ಅಂದ್ರೆ ಇಲ್ಲಿ ಅವನು ಮಾಡಿಲ್ಲ ಅಂದಿದ್ರೆ ನೆಗೆಟಿವ್ ಆಗ್ತಾ ಇತ್ತು. ಅವನು ಮಾಡ್ದ. ಇದು ನಾನು ನಾವು ಇದರಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬನ್ನಿ.
ಪಾಯಿಂಟ್ ಇಷ್ಟು ಅರ್ಥ ಆಗಿದೆಯಾ? ಎಷ್ಟ ಗೊತ್ತಾಯ್ತಾ? ಇರೋದ ಗೊತ್ತಾಯ್ತಾ? ಪಾಸಿಟಿವ್ ನಮ್ಮಲ್ಲಿ ಹೇಗಿರ್ಬೇಕು ಅದನ್ನ ನಾವೇನ್ ಮಾಡಿದ್ವಿ, ಕಲ್ತು. ಓಕೆ, ನೆಕ್ಸ್ಟ್ ಒಂದು ಯೋಹಾನ ನೆಗೆಟಿವ್ ನೋಡೋಣ. ಒಂದು ಯೋಹಾನ 2ನೇ ಅಧ್ಯಾಯ 15ರಿಂದ 17, 15ರಿಂದ 16 ಏನ್ ಹೇಳತ್ತ ಅಂದ್ರೆ, ಲೋಕವನ್ನಾಗಲಿ ಲೋಕದಲ್ಲಿರುವಂತಹ ಆಸೆನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿ ಮಾಡಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಈ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳೆಡಂಬ ಇವೆಲ್ಲಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟದಾಗ ಆಗಿವೆ. ಅಂದ್ರೆ ಈ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಎಲ್ಲಿಂದ ಹುಟ್ಟಿದೆ? ಇದು ತಂದೆಯಿಂದ ಹುಟ್ಟಿದಲ್ಲ, ಲೋಕದಿಂದ ಹುಟ್ಟಿದೆ. ಹಾಗಾಗಿ ಪ್ರೀತಿ ಮಾಡಬಹುದಾ? ಲೋಕದಲ್ಲಿ ಇರೋದು ಏನು ಜಾಸ್ತಿ? ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್, ಅದೇ ಇರೋದು ಲೋಕದಲ್ಲಿ. ಟಿವಿ ನೋಡ್ತೀವಿ, ಟಿವಿಯಿಂದ ಏನ್ ಕಲಿತೀವಿ ನಾವು? ಟಿವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ಆ ಟಿವಿ ನಾವು ಏನ್ ಕಲಿತೀವಿ ಅಲ್ವಾ? ಹಾಗಾದ್ರೆ ಈ ಲೋಕದಲ್ಲಿರುವಂತವು ದೇವರಿಗೆ ಮೆಚ್ಚುಗೆಯಾಗಿಲ್ಲ. ಈ ಲೋಕದಲ್ಲಿರುವಂತವು ದೇವರಿಂದ ಹುಟ್ಟದೆ. ಅದು ಯಾರಿಂದ ಹುಟ್ಟಿದ್ದು? ಲೋಕದಿಂದ ಹುಟ್ಟಿದ್ದು. ಆದ್ರೆ ಲೋಕದ ಅಧಿಪತಿ ಯಾರು? ಲೋಕದ ಅಧಿಪತಿ ಯಾರು? ಯಾರು? ಸೈತಾನ. ಯಾರು? ಲೋಕದ ಅಧಿಪತಿ. ಆಗ ದೇವರು ಲೋಕದ ಸೃಷ್ಟಿ ಮಾಡಿದ್ರೆ ಹೌದು, ಅದಕ್ಕೆ ಅಧಿಪತಿ ಅವನು ಅಟ್ರಾಕ್ಷನ್ ಮಾಡ್ಕೊತಾನೆ. ಹಾಗಾಗಿ ಇದು ನೆಗೆಟಿವ್. ಯಾರು ಇಷ್ಟಪಡ್ತಾನೋ ದೇವರ ಪ್ರೀತಿ ಅವನಲ್ಲಿ ಇಲ್ಲ ಅಂತ. ನೆಕ್ಸ್ಟ್ ಪಾಸಿಟಿವ್ 17ನೇ ವಾಕ್ಯ. ಯಾಕೆ ನಾವು ಇಷ್ಟಪಡಬಾರ್ದು? ಲೋಕವನ್ನಾಗಲಿ ಲೋಕದಲ್ಲಿರುವ ಆಶೆಯನ್ನಾಗಲಿ ಯಾಕೆ ಇಷ್ಟಪಡಬಾರ್ದು? ಇಷ್ಟಪಟ್ರೆ ಏನಾಗುತ್ತೆ? ಯಾಕೆ? ರೀಸನ್ ಇದೆ ಅಲ್ವಾ? ರೀಸನ್ ಇದೆ ತಾನೆ, ಸುಮ್ಮನೆ ಹೇಳಲ್ಲ ವಾಕ್ಯ. ಯಾಕೆ ಅಂದ್ರೆ 17ನೇ ವಾಕ್ಯ ತೆಗೆದು ಪಾಸಿಟಿವ್. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ಅಂದ್ರೆ ಲೋಕ ಪರ್ಮನೆಂಟ್ ಇರಲ್ಲ, ತಾತ್ಕಾಲಿಕ, ನಾಟ್ ಪರ್ಮನೆಂಟ್, ಓನ್ಲಿ ಟೆಂಪರರಿ ಲೋಕ. ಯೇಸು ಬರ್ತಾನೆ, ಲೋಕ ಅಳಿಸಿ ಹೋಗುತ್ತೆ. ಅದು ಏನಿರಲ್ಲ, ಪರ್ಮನೆಂಟ್ ಇರಲ್ಲ ಲೋಕ. ಹಾಗಾಗಿ ಲೋಕ ಅದರ ಆಸೆ ಗತಿಸಿ ಹೋಗುತ್ತೆ. ಈ ಲೋಕದಲ್ಲಿ ಏನೇನಿದೆಯೋ ಅದೆಲ್ಲವನ್ನು ಕೂಡ ಗತಿಸಿ ಹೋಗುತ್ತೆ. ಯಾವನು ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಈ ಲೋಕ ಮಾಡಿದ್ರೆ ಅವನು ಸ್ವಲ್ಪ ಕಾಲ ಇರ್ತಾನೆ, ಆಮೇಲೆ ಅವನ ಆತ್ಮ ಎಲ್ಲೇ ಹೋಗುತ್ತೆ, ಅದು ಅವನಿಗೆ ಗೊತ್ತು. ಆದ್ರೆ ದೇವರ ಚಿತ್ತನ ಯಾವನು ನೆರವೇರಿಸ್ತಾನೋ ಎಂದೆಂದಿಗೂ, ಅಂದ್ರೆ ಪರ್ಮನೆಂಟ್. ದೇಹ ಎಲ್ಲಿಗೆ ಹೋಗುತ್ತೆ? ಮಣ್ಣಿಗೆ ಹೋಗುತ್ತೆ. ದೇಹ ಸಾಯ್ತಾ, ಆದ್ರೆ ಆತ್ಮ ಸಾಯಲ್ಲ, ಪರ್ಮನೆಂಟ್ ಮೇಲೆ ಹೋಗುತ್ತದು. ಹಾಗಾಗಿ ಇದನ್ನ ನಾವು ಮಾಡೋರಾಗಿರ್ಬೇಕು. ಪರ್ಮನೆಂಟ್, ಟೆಂಪರರಿ ಇದ್ರೆ ಏನ್ ಪ್ರಯೋಜನ ಅಲ್ವಾ? ಪರ್ಮನೆಂಟೇ ಇಲ್ಲ, ಆ ಟೆಂಪರರಿ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಸ್ವಲ್ಪ ದಿವಸ ಅಷ್ಟೇ. ನ್ಯಾಯ ವಿಚಾರಣೆ ಗುರಿ ಆಗ್ತೀವಿ ಅಷ್ಟೇ. ನ್ಯಾಯ ವಿಚಾರಣೆಗೆ ಏನ್ ಮಾಡ್ತೀವಿ ನಾವು? ಗುರಿ ಆಗಿ ನೋಡಿ. ಜ್ಞಾನವಂತ ಸೊಲೊಮೋನ ವಾಕ್ಯ ಚೆನ್ನಾಗಿರ್ತಾನೆ. ಪ್ರಸಂಗಿ 11:9. ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು. ಏನು? ಯೌವನಸ್ಥನೇ ಪ್ರಾಯದಲ್ಲಿ ಆನಂದಿಸು. ಯೌವನದ ದಿನಗಳಲ್ಲಿ ನಿನ್ನ ಹೃದಯವು ಹರ್ಷಿಸಲಿ. ನಿನ್ನ ಮನಸ್ಸಿಗೆ ಮೆಚ್ಚಂತೆ ಮಾಡು. ಕಣ್ಣಿಗೆ ಸರಿ ಬಿಡುವ ಹಾಗೆ ನಡೆದುಕೋ. ಅರ್ಥ ಏನು? ಇದೆಲ್ಲ ಮಾಡಪ್ಪ, ನೀನ್ ಮಾಡು. ಆದ್ರೆ ಎಲ್ಲಾ ವಿಷಯದಲ್ಲೂ ನ್ಯಾಯ ವಿಚಾರಣೆ ಗುರಿ ಆಗ್ತೀಯಾ. ಹಾಗಾಗಿ ಮನಸ್ಸಿಗೆ ಮೆಚ್ಚುಗೆ ಅಂತ ಯಾವುದು? ಇವಾಗ ನಿನ್ನ ಪ್ರಾಯದಲ್ಲಿ ಆನಂದಿಸು ಅಂದ್ರೆ ಈ ಲೋಕದಲ್ಲಿರುವ ಎಂಟರ್ಟೈನ್ಮೆಂಟ್, ಈ ಎಂಜಾಯ್ಮೆಂಟ್ ಎಲ್ಲ ಆನಂದ ಮಾಡ್ಬೇಕು. ಈ ಧರ್ಮಶಾಸ್ತ್ರದಲ್ಲಿ ಆನಂದಿಸ್ಬೇಕು. ನೋಡಿದ್ವಲ್ಲ ಕೀರ್ತನೆ 1-2, ಇದ್ರಲ್ಲಿ ಆನಂದ ಮಾಡ್ಬೇಕು. ನಾವು ಲೋಕದಲ್ಲಿ ಆನಂದ ಮಾಡಿದ್ರೆ ನ್ಯಾಯ ವಿಚಾರಣೆಗೆ ಒಳ್ಳೇದು ಗುರಿ ಆಗುತ್ತೆ, ಕೆಟ್ಟದೂ ಗುರಿ ಆಗುತ್ತೆ ಅಲ್ವಾ? ನಾವು ಇದನ್ನ ನಾವೇನ್ ಮಾಡ್ಬೇಕು? ಆನಂದ ಪಡಿಸ್ಬೇಕು, ಮನಸ್ಸನ್ನು ಸಂತೋಷ ಪಡಿಸೋ. ಅಂದ್ರೆ ಇದು ಧ್ಯಾನ ಮಾಡೋದ್ರಿಂದ ಮನಸ್ಸು ಸಂತೋಷದಿರ್ಬೇಕು. ಕಣ್ಣಿಗೆ ಸರಿ ಬಿಡುವ ನಡೀಕೋ. ಕಣ್ಣಿಗೆ ಯಾವ ಸರಿ ಬೀಳುತ್ತೆ? ಕಣ್ಣಿಗೆ ನೆಗೆಟಿವ್ ಇದೆ ನೋಡಿ. ಯೇಸು ಕ್ರಿಸ್ತನು ಹೇಳ್ತಾರೆ, ಮತ್ತಾಯ 5:29 ಯೇಸು ಕ್ರಿಸ್ತನು ಕಣ್ಣಿಗೆ ಸಂಬಂಧಪಟ್ಟ ಹೇಳ್ತಾರೆ, ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವದಲ್ಲಿ ಒಂದು ಹೋಗುವುದಿತ್ತವಲ್ಲವೇ.
ನೀನ್ ನೋಡಪ್ಪ, ನಿನ್ ಕಣ್ಣು ನನಗೆ ಪಾಪದಲ್ಲಿ ಸಿಕ್ಕಿಸುತ್ತ, ನೀನ್ ಬಲಗಡೆ ಕಿತ್ತು ಬಿಸಾಡು. ನಿನ್ಗೆ ಈ ಕೆಟ್ಟ ಕಣ್ಣು ಇಟ್ಬಿಟ್ಟು ನೀನು ನಿತ್ಯ ನರಕಕ್ಕೆ ಹೋಗೋಕ್ಕಿಂತ ಒಂದ್ ಕಣ್ಣು ಇಲ್ಲ ನೀನು ನಿತ್ಯ ಜೀವಕ್ಕೆ ಹೋಗ್ಬೋದಲ್ಲ. ಅರ್ಥ ಏನು ಅಂದ್ರೆ ಕಣ್ಣು ತುಂಬಾ ಕಣ್ಣಿನಾಶೆ. ಅರ್ಥ ಏನು? ಆಸೆ ಬರ್ತಾನೆ ಇರುತ್ತೆ, ಕಣ್ಣಿಂದ ಆಸೆ ಬರ್ತಾನೆ ಇರುತ್ತೆ. ಅದು ಕಣ್ಣಿನ ಆಸೆನ ಅವಾಯ್ಡ್ ಮಾಡ್ಬೇಕು ಫಸ್ಟ್. ಅದು ಇದ್ರಲ್ಲಿ ನೆಗೆಟಿವ್. ಇನ್ನೊಂದು, ಹಾಗಾಗಿ ನಾವು ಹೇಗಿರ್ಬೇಕು, ಇದೆಲ್ಲ ಬರಬಾರ್ದು. ಈ ಕಣ್ಣಿನ ಆಸೆ ಇರಬಾರ್ದು, ಶರೀರದ ಆಸೆ ಇರಬಾರ್ದು, ಈ ಬದುಕು ಬಾಳೆ ನಂಬರ್ಬಾರ್ದು. ನಾವು ಹೇಗಿರ್ಬೇಕು ಅಂದ್ರೆ 1 ತಿಮೋತಿ 4:12 ಪೌಲ ತಿಮೋತಿಗೆ ಒಂದು ಸೂಪರ್ ಆಗಿ ಹೇಳ್ತಾನೆ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದಂತೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಡೆಯಲ್ಲಿ ನಾವು ಕ್ಯಾರೆಕ್ಟರ್ ಕರೆಕ್ಟ್ ಆಗಿರ್ಬೇಕು. ನುಡಿ, ನಮ್ಮ ಮಾತು ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಪ್ರೀತಿ ಮತ್ತೆ ನಂಬಿಕೆ ಮತ್ತೆ ಶುದ್ಧತ್ವ ಇವುಗಳ ವಿಷಯ ನಾವು ಮಾದರಿಯಾಗಿ ಮತ್ತೊಬ್ಬರಿಗೆ ತೋರಿಸ್ಬೇಕು, ಲೋಕದವ್ರಿಗೆ ತೋರಿಸ್ಬೇಕು. ನಾವು ಅವರು ದೇವತೆ ಬರ್ಬೇಕು, ಆ ರೀತಿ ನಾವು ಇರ್ಬೇಕು. ಇನ್ನೊಂದು ಸೊಲೊಮೋನ ಜ್ಞಾನವಂತ ಒಂದು ಸೂಪರ್ ಆಗಿರೋ ವಾಕ್ಯ ಹೇಳ್ತಾನೆ, ಪ್ರಸಂಗಿ 1:8 ವಸ್ತುಗಳು ಬಡಲು ಹೋಗುವುದು, ಆಮೇಲೆ ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿ ಕೇಳಿ ಕೇಳಿ ದಣಿಯದು, ಇದ್ದದ್ದೇ ಇಡುವುದು, ಇಲ್ಲದದ್ದೇ ನಡೆಯುವುದು, ಲೋಕದಲ್ಲಿ ಹೊಸದೇನೂ ಇಲ್ಲ. ಕಣ್ಣೇನ್ ಮಾಡುತ್ತೆ? ಹಣ ನೋಡ್ತೀವಿ, ಅದೇನ್ ಮಾಡುತ್ತೆ? ತೃಪ್ತಿಗೊಳ್ಳಲ್ಲ. ಆಯ್ತಾ? ತೃಪ್ತಿಗೊಳ್ಳಲ್ಲ ಅಂದ್ರೆ ಇನ್ನೂ ಬೇಕು. ಟಿವಿ ನೋಡ್ತೀವಿ ಎಂಟರ್ಟೈನ್ಮೆಂಟ್ಗೆ. ಒಂದ್ ಚಿಕ್ಕ ಮಕ್ಳು ಊಟ ಮಾಡ್ಬೇಕಂದ್ರೆ ಏನ್ ಬೇಕು? ಇವಾಗ ಮೊಬೈಲೇ ಬೇಕು. ಅಂದ್ರೆ ಏನ್ ಮಾಡಲ್ಲ ಚಿಕ್ಕ ಮಕ್ಳು? ಅಡಿಕ್ಟ್ ಆಗ್ಬಿಟ್ಟು ಅಷ್ಟು ಅಡಿಕ್ಟ್ ಆಗಿದೆ ಲೋಕ. ನೋಡ್ಲೇಬೇಕು, ಅಡಿಕ್ಷನ್. ತೃಪ್ತಿಗೊಳ್ಳಲ್ಲ, ಇನ್ನು ಬೇಕು, ಇನ್ನು ನೋಡ್ಬೇಕು, ಇನ್ನು ದುಡ್ಬೇಕು, ಆತರ ಅನ್ಸುತ್ತೆ. ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿ ಕೇಳಿ ಕೇಳಿ ದಣಿಯದು. ಇಷ್ಟೇ ಫಿಲಂ, ಮ್ಯೂಸಿಕ್, ಕೆಟ್ಟ ವಿಚಾರ, ಲೋಕದ ವಿಚಾರ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ದೇವರ ವಾಕ್ಯ ಏನ್ ನಾವು ದೇವರ ವಾಕ್ಯ ಇದೀವ ನಾವು? ದಣಿಯದು ಅಂದ್ರೆ ಇನ್ನು ಕೇಳ್ಬೇಕು, ಇನ್ನೂ ನೋಡ್ಬೇಕು, ತೃಪ್ತಿನೇ ಆಗಲ್ಲ. ಆದ್ರೆ ಇದ್ದದ್ದೇ ಇರೋದು. ಲೋಕದಲ್ಲಿ ಏನಿದೆ? ಇದ್ದದ್ದೇ, ಕೆಟ್ಟದ್ದೇ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಂಜಾಯ್ಮೆಂಟ್ ಇದೆ ಲೋಕದಲ್ಲಿ. ಮತ್ತೆ ಇನ್ನೇನಾದ್ರು ಇದೆಯಾ? ಇದ್ದದ್ದೇ ಇಡುವುದು, ನಡೆದದ್ದೇ ನಡೆದು. ಕೆಟ್ಟ ಕೆಲಸ ಇರ್ತಾನೆ ಇರುತ್ತೆ. ಮರ್ಡರ್, ರಾಬರಿ ಅದೆಲ್ಲ ಇದೆ, ಕೆಟ್ಟ ಕೆಲಸ ಇದ್ದೇನೆ ಲೋಕದಲ್ಲಿ. ಆದ್ರೆ ಲೋಕದಲ್ಲಿ ಹೊಸದೇನೂ ಇಲ್ಲ. ನೋಡಿ, ಜ್ಞಾನವನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇನ್ನೇನಾದ್ರು ಹೊಸದೇನಾದ್ರು ಇದೆಯಾ ಲೋಕದಲ್ಲಿ? ಕೆಟ್ಟದ್ದು ಬಿಡ, ಇನ್ನೇನಾದ್ರು ಹೊಸದಲ್ಲಿ ಏನೂ ಇಲ್ಲ. ಈ ಲೋಕನೇ ನಾಶ ಆಗುತ್ತೆ, ಒಂದ್ ದಿವಸ ಹೊಟ್ಟೋಗುತ್ತೆ ನೋಡಿ. ಇನ್ನೇನೇ ಲೋಕದಲ್ಲಿ ಅಲ್ವಾ? ಇನ್ನೊಂದು ವಾಕ್ಯ ಪ್ರಸಂಗಿ 12:1 ನಾವು ಇರ್ಬೇಕಾದ್ರೆ ಯಾವ ರೀತಿ ನಾವು ಇರ್ಬೇಕು? ಕಷ್ಟದ ದಿನಗಳು ಸಮೀಪಿಸಿದರೊಳಗಾಗಿ ಯೌವನದಲ್ಲಿಯೇ ಸೃಷ್ಟಿಕರ್ತನ ಸ್ಮರಿಸು. ಕಷ್ಟದ ದಿನ ಬರುವುದಕ್ಕಿಂತ ಮುಂಚೆನೆ ಯೌವನ, ನಾಟ್ ಇನ್ ವಯಸ್ಸಲ್ಲ, ವಯಸ್ಸಾದ್ಮೇಲೆ ಅಲ್ಲ, ಯೌವನದಲ್ಲಿ ಏಜ್ ಹೆಂಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಸೃಷ್ಟಿಕರ್ತನ ಸ್ಮರಿಸ್ಬೇಕು. ಇದೆಲ್ಲ ನಮ್ ಕೆಟ್ಟ ಕೆಲಸ, ಈ ಕಣ್ಣಿನ ಆಸೆ ಇದೆಲ್ಲ ಬರ್ಬಾರ್ದನ್ನ ಮಾಡೋದು ಒಂದೇ. 1 ತಿಮೋತಿ 4:2 ಅದು ಮತ್ತೆ 2 ಸೃಷ್ಟಿಕರ್ತನ ಸ್ಮರಿಸ್ಬೇಕು. ಅವಾಗ ಏನು ಇರಲ್ಲ. ಇಷ್ಟು ಅರ್ಥ ಆಗಿದೆಯಾ? ಡೌಟ್ಸ್ ಇದೆಯಾ? ನಾನು ಒಂದೇ ಸ್ವಲ್ಪ 5 ನಿಮಿಷ ಇದೆ ಅನ್ಸುತ್ತೆ. ನಾನು 3 ಪ್ರಶ್ನೆ ಕೇಳಿದ್ದೀನಿ, ನೋಡೋಣ. ಸಬ್ಜೆಕ್ಟ್ ಯಾವ್ದು ಮಾತಾಡ್ದೆ? ಸಬ್ಜೆಕ್ಟ್ ಎಂಟರ್ಟೈನ್ಮೆಂಟ್. ನಾವು ಯಾವ್ದನ್ನ ಆನಂದ ಪಡ್ಬೇಕು? ಇಲ್ಲಿರೋದೇನು? ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ಬೇಕು. ಯಾವುದು ನಶಿಸಿ ಹೋಗುದಂಥದ್ದು? ಲೋಕ. ವೆರಿ ಗುಡ್. ಯಾರು ಹೇಳಿದ್ದು? ಎಸ್, ಲೋಕ ಏನಾಗುತ್ತೆ? ನಶಿಸಿ ಹೋಗುವಂಥದ್ದು. ಆದ್ರೆ ಯಾವುದು ನಶಿಸಿ ಹೋಗಲ್ಲ? ವಾಕ್ಯ ನಶಿಸಿ ಹೋಗಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಲಾಸ್ಟ್ ಒಂದೇ ವಾಕ್ಯ, ಪ್ರಸಂಗಿ 12:13 ವಿಷಯವೂ ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ಯೆಹೋವನಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವುದೇ ಮನುಷ್ಯರೆಲ್ಲರ ಕರ್ತವ್ಯವೂ ಆಗಿದೆ. ಎಲ್ಲ ಮುಗೀತು. ಈ ಎಂಜಾಯ್ಮೆಂಟ್, ಈ ಪಾರ್ಟಿ, ಇದೆಲ್ಲ ಇದೆ ವಿಷಯ. ಸಬ್ಜೆಕ್ಟ್ ಇಸ್ ಕ್ಲೋಸ್ಡ್. ಇದೆಲ್ಲ ಮುಗೀತು. ಹಾಗೆ ಎಲ್ಲವೂ ಕೇಳಿ ಮುಗೀತು. ಯೆಹೋವನಿಗೆ ಮನುಷ್ಯರಿಗೆ ಭಯ ಪಡ್ಬೇಕಾ? ಮನುಷ್ಯರ ಭಯಪಟ್ರೆ ಏನು ಸಿಗಲ್ಲ. ಯೆಹೋವನಿಗೆ ಭಯಪಟ್ಟು, ದೇವರಿಗೆ ಭಯಪಟ್ಟು ಆತನ ಆಜ್ಞೆ ಯಾವುದು? 2 ಆಜ್ಞೆ ಇದೆ ಅಲ್ಲ? ದೇವರ ಆಜ್ಞೆನ ಕೈಕೊಂಡು ನಡೆಯುವುದೇ
ಮನುಷ್ಯರೆಲ್ಲರ ಕರ್ತವ್ಯ ಇದೆ ಅಲ್ವಾ? ಮನುಷ್ಯರ ಕರ್ತವ್ಯನೇ ಇದು, ಮಾಡ್ಲೇಬೇಕು ಅದನ್ನ, ಬೇರೆ ಆಪ್ಷನ್ನೇ ಇಲ್ಲ. ಹಾಗಾಗಿ ಇಷ್ಟೊತ್ತು ಕಾಲ ಮಾತಾಡುವುದಕ್ಕೆ ಅವಕಾಶ ಕೊಟ್ಟಂತಹ ನಿಮಗೂ ಮತ್ತು ದೇವರಿಗೂ ವಂದನೆ ತಿಳಿಸುತ್ತೇನೆ. ಆಮೇಲೆ